ನಮಸ್ಕಾರ ರೈತ ಬಾಂಧವರಿಗೆ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತ ನಾವು ಯಾವ ವಿಷಯ ಬಗ್ಗೆ ಮಾತಾಡತ್ತೀವಿ ಅಂತಂದ್ರೆ ಇವಾಗ ಈ ಹಂತದೊಳಗೆ ಸಬ್ಕಿನ ಯಾವ ರೀತಿ ಮಾಡ್ಕೋಬೇಕು ಮತ್ತು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ನಾ ಈಗಾಗಲೇ ಹಿಂದಿನ ವಿಡಿಯೋ ಒಳಗೆ ನಿಮಗೆ ಚಟ್ನಿ ಆದ ನಂತರ ಚಟ್ನಿ ಮಾಡೋಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಬೆಸಲ್ ಡೋಸ್ ಹಾಕೋಬೇಕು ಮತ್ತು ಯಾವ ರೀತಿಯ ಗೊಬ್ಬರಗಳನ್ನ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋ ಒಳಗೆ ನಿಮ್ಗೆ ಹೇಳ್ಕೊಟ್ಟೀನಿ. ಆದರೆ ಕೆಲವೊಂದಿಷ್ಟು ರೈತರು ನನಗೆ ಭೇಟಿ ಆದಾಗ ಏನು ಹೇಳ್ತಾರೆ, ವಿಡಿಯೋಗಳು ಜಾಸ್ತಿಯಾಗಿ ನೀವು ಮಾಡತ್ತಿಲ್ರಿ ಮತ್ತು ನಿಮ್ಮ ವಿಡಿಯೋಗಳು ನಮ್ಗೆ ಕಮ್ಮಿಯಾಗಿ ರೀಚ್ ಆಗತ್ತವ ಅಂತ ಹೇಳ್ತಿರ್ತಾರೆ. ನಾನು ಆಲ್ಮೋಸ್ಟ್ ಒಂದು ವೀಕಿಗೆ ಒಂದು ವಿಡಿಯೋ ಮಾಡ್ತಿರ್ತೇನೆ ರೀ. ಅಂದ್ರೆ ನನಗೆ ಒಂದು ಸ್ವಲ್ಪ ಟೈಮ್ ಅಡ್ಜಸ್ಟ್ ಆದ ರೀತಿ ಒಳಗೆ ನಾ ವಿಡಿಯೋ ಮಾಡ್ತಿರ್ತೀನಿ. ಕೆಲವೊಂದ್ಸತಿ ಏನಾಗ್ತೈತಿ, ವಿಡಿಯೋ ಮಾಡ್ಬೇಕಂತೇಳಿ ರೆಡಿ ಆದಾಗ ಜಾಸ್ತಿಯಾಗಿ ಬಿಸಿಲು ಇರ್ತೈತಿ. ಅವಾಗ ನಾವು ವಿಡಿಯೋ ಮಾಡೋ ಕ್ವಾಲಿಟಿ ಕೂಡ ಸರಿಯಾಗಿ ಬರಲ್ರಿ. ಆದ ಕಾರಣದಿಂದ ನಾನು ಸ್ವಲ್ಪ ಲೇಟ್ ಮಾಡಿ ಅಥವಾ ಈವ್ನಿಂಗ್ ವಿಡಿಯೋ ಮಾಡ್ಬೇಕಂತ ಹೇಳಿ ಮಾಡಿರ್ತೀನಿ, ಇಲ್ಲಾಂದ್ರೆ ಮುಂಚೆನೆ ಮಾಡ್ಬೇಕಂತ ಹೇಳಿ ಮಾಡಿರ್ತೀನಿ. ಆದ್ರೂ ಕೂಡ ಒಂದೊಂದು ಸತಿ ಟೈಮ್ ಅಡ್ಜಸ್ಟ್ ಆಗದೆ ಇರೋ ಕಾರಣದಿಂದ ವಿಡಿಯೋ ಮಾಡುವಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗ್ತೈತ್ರಿ. ಮತ್ತೊಂದು ವಿಷಯ ಏನಂತಪ್ಪ ಅಂತಂದ್ರೆ, ನೀವು ಕೆಲವೊಂದಿಷ್ಟು ರೈತರು ಏನು ಮಾಡಿರ್ತಾರ, ಯೂಟ್ಯೂಬ್ ಒಳಗೆ ಸಬ್ಸ್ಕ್ರೈಬ್ ಮಾಡಿರ್ತಾರ, ಅವರಿಗೆ ಆಟೋಮೆಟಿಕ್ ಆಗಿ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಹೋಗ್ತಿರ್ತೈತಿ. ಆಲ್ಮೋಸ್ಟ್ ನನಗೆ ಒಂದು ವ್ಯೂಸ್ 400ರಿಂದ 500 ಫಾರ್ಮರ್ಸ್ ಎನಿ ಟೈಮ್ ವ್ಯೂಸ್ ಅಷ್ಟಂತರೂ ನಮ್ಮ ವಿಡಿಯೋಗೆ ಇರ್ತೈತಿ. ಅಂದ್ರೆ ಅವರು ನಮ್ಗೆ ಮೊದಲಿನಿಂದ ಜಾಸ್ತಿಯಾಗಿ ಸಪೋರ್ಟ್ ಮಾಡುತ್ತಿರುವಂತ ರೈತರು ಇರ್ತಾರೆ. ಅಂದ್ರೆ ಅವ್ರಿಗೆ ನಾವು ಹೇಳುವಂತ ಮಾಹಿತಿ ಸರಿಯಾಗಿ ಅನಿಸ್ತಿರ್ತೈತಿ ಮತ್ತು ಕೆಲವೊಂದಿಷ್ಟು ಹೇಳುವ ರೀತಿ ಇದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಅವ್ರಿಗೆ ಒಂದು ಸ್ವಲ್ಪ ಇಷ್ಟ ಆಗಿರ್ತೈತಿ. ಆದ ಕಾರಣದಿಂದ ಆ ರೈತರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ರೀ. ಯಾಕಪ್ಪ ಅಂತಂದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿದ್ರು ಕೂಡ ಆಲ್ಮೋಸ್ಟ್ ಅಷ್ಟೇ ವ್ಯೂಸ್ ನನ್ನ ಬಂದಿರ್ತಾವ ಅಂತ. ಇನ್ನೊಂದು ಏನಾಗ್ತೈತಪ್ಪ ಅಂತಂದ್ರೆ, ಇವಾಗ ಆಲ್ಮೋಸ್ಟ್ ಎಲ್ಲರೂ ರೈತರು ಜಾಸ್ತಿಯಾಗಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಾರ. ಈಗ ಜಾಸ್ತಿಯಾಗಿ ಪರ್ಟಿಕ್ಯುಲರ್ ಆಗಿ ಇನ್ಸ್ಟಾಗ್ರಾಮ್ ಜಾಸ್ತಿಯಾಗಿ ಬಳಕೆ ಮಾಡತ್ತಾರ. ಆಲ್ಮೋಸ್ಟ್ ಈಗ ಯೂಟ್ಯೂಬ್ ವ್ಯೂಸ್ ಕೂಡ ಕಮ್ಮಿ ಆಗ್ಯಾವು. ಬಟ್ ಏನಾಗ್ತೈತಿ, ಟ್ರೆಂಡ್ ಲೈಕ್ ಈಗ ಯೂಟ್ಯೂಬ್ ವಿಡಿಯೋ ಒಳಗೆ ಲೈಕ್ ಜಾಸ್ತಿಯಾಗಿ ವ್ಯೂಸ್ ಜಾಸ್ತಿಯಾಗಿ ಬರತ್ತಿತ್ತು ಅಂದ್ರೆ ರೈತರಿಗೆ ಜಾಸ್ತಿಯಾಗಿ ಟ್ರೆಂಡ್ ಅದನ್ನೇ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ಅಂದ್ರೆ ನೀವು ಆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿರ್ಲಿಲ್ಲ ಅಂದ್ರೆ ನಿಮ್ಗೆ ಟ್ರೆಂಡ್ ಅದನ್ನೇ ಜಾಸ್ತಿಯಾಗಿ ಎತ್ತಿ ತೋರಿಸಿರ್ತೈತಿ. ಆದ್ರೆ ನಮ್ಮ ವ್ಯೂಸ್ ಅಷ್ಟು ಕಮ್ಮಿ ಬರುವ ಕಾರಣದಿಂದ ಕೂಡ ಇದು ಕಾರಣ ಆಗ್ತಿರ್ಬೋದು ನಿಮ್ಗೆ ವಿಡಿಯೋಸ್ ಶೋ ಆಗದೆ ಇರ್ಲಕ್ಕ. ಏನೇ ಆಗ್ಲಿ, ಈಗ ಇವು ಸ್ವಲ್ಪ ವಿಡಿಯೋಸ್ ಏನ್ ನೋಡ್ತಿರ್ತಾರಲ್ಲ ರೈತರಿಗೆ ಆದಷ್ಟು ಹೆಲ್ಪ್ ಮಾಡತ್ತೀನ್ರಿ ನಾ. ಅಂದ್ರೆ ನಾವು ಹೇಗೆ ಏನೇನೋ ಪ್ರಾಕ್ಟಿಕಲ್ ಆಗಿ ಮಾಡ್ತಿರ್ತೀವೋ ಅದ್ರ ಬಗ್ಗೆ ನಾನು ಜಾಸ್ತಿಯಾಗಿ ಮಾಹಿತಿ ಕೊಡ್ತಿರ್ತೀನಿ. ಈಗಾಗಲೇ ನಿಮಗೆ ಹಿಂದಿನ ವಿಡಿಯೋ ಒಳಗೆ ನಾ ಎಲ್ಲ ಬೆಸಲ್ ಡೋಸ್ ಯಾವ ಹಾಕೋಬೇಕಂತ ಹೇಳೀನಿ. ಆದಷ್ಟು ಅದನ್ನ 15 ದಿನಗಳ ಮುಂಚಿತವಾಗಿ ಚಟ್ನಿ ಮಾಡುವ 15 ದಿನಗಳ ಮುಂಚಿತವಾಗಿ ಗೊಬ್ಬರ ಹಾಕೋರಿ. ಮುಂಚಿತವಾಗಿ ಚಟ್ನಿ ಮಾಡ್ಕೊಂಡ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಕೆಲವೊಂದಿಷ್ಟ ರೈತರ ನಂಬಿಕೆಗಳು ಏನಿರ್ತಾವಪ್ಪ ಅಂತಂದ್ರೆ, ಕಡ್ಡಿ ಕೊಬ್ಬು ಇರ್ತೈತಿ ಮತ್ತು ದಪ್ಪ ಆತೈತಿ, ಮುಂದೆ ನಿಮಗೆ ಗುಣಿ ಬಿಡಾಕ ಸಮಸ್ಯೆ ಆಗ್ತೈತಿ ಅನ್ನೋ ಒಂದು ಇದನ್ನದಾವ ವೀಕ್ಷಣೆಗಳದಾವ. ಆ ರೀತಿ ಯಾವುದೇ ರೀತಿಯ ಸಮಸ್ಯೆ ಬರಂಗಿಲ್ಲ. ನಿಮ್ಗೆ ಕಡ್ಡಿ ಮ್ಯಾಚುರಿಟಿ ಆಗ್ತಾ ಅನುಕೂಲ ಆಗ್ತೈತಿ. ನೀವು ಎಷ್ಟು ಜಲ್ದಿಯಾಗಿ ಚಟ್ನಿ ಮಾಡ್ಕೋತೀರಿ ಇದರಿಂದ ನಿಮ್ಗೆ ಜಾಸ್ತಿಯಾಗಿ ಬೆನಿಫಿಟ್ ಐತಿ. ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನಿಮ್ಮ ಪ್ಲಾಟಿನ ಗ್ರೋತ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಹೋಗ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಇವಾಗ ನೀವು ಚಟ್ನಿ ಮಾಡಿರಿ, ಬೆಸಲ್ ಡೋಸ್ ಹಾಕಕ್ಕೆ ಲೇಟ್ ಆಗಿತ್ತಪ್ಪ ಅಂತಂದ್ರೆ ನೀವು ಆಮೇಲೆ ಕೂಡ ಹಾಕೋಬಹುದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೀವು ಆದಷ್ಟು ತಿಪ್ಪಿ ಗೊಬ್ಬರ ಬಳಕೆ ಜಾಸ್ತಿಯಾಗಿ ಮಾಡ್ರಿ ಈ ಹಂತದೊಳಗೆ. ಮತ್ತು ಆದಷ್ಟು ಯಾವುದೇ ಎಲ್ಲ ರೀತಿಯ ಮ್ಯಾನೇಜ್ಮೆಂಟ್ ಇವಾಗ ಮಾಡ್ಕೊಂಡು ಹೋಗ್ರಿ. ಯಾಕಪ್ಪ ಅಂತಂದ್ರೆ ಎಲ್ಲ ರೈತರು ಜಾಸ್ತಿಯಾಗಿ ಈ ಸಮಯದೊಳಗೆ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಅಂದ್ರೆ ಕೆಲವೊಂದು ಸರಿಯಾದ ಸಮಯಕ್ಕೆ ಯಾವುದೇ ರೀತಿಯ ಕೆಲಸಗಳನ್ನ ಮಾಡ್ತಿರಲ್ಲ. ಇವತ್ತು ಮಾಡೋ ಕೆಲಸ ನಾಳೆ ಮಾಡಕ್ ಬರ್ತೈತೆ ಅಂತ ಹೇಳಿ ಹಿಂಗ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಅಂದ್ರೆ ಇವಾಗ ಯಾವುದೇ ರೀತಿಯ ಕಾಯಿ ಕೂಡ ಇರೋದಿಲ್ಲ. ಆದ ಕಾರಣದಿಂದ ಅವ್ರೇನ್ ಮಾಡ್ಬೇಕಂತ ಹೇಳಿ ವಿಚಾರ ಇರೋದಿಲ್ಲ. ಬಟ್ ಅದೇ ರೀತಿಯ ಸಮಸ್ಯೆಗಳು ಬರ್ತಾವ. ಯಾಕಪ್ಪ ಅಂತಂದ್ರೆ ಈಗ ಆಲ್ಮೋಸ್ಟ್ ನಾವು ಮಾಡ್ತೀವಿ, ಆ ರೀತಿ ಆಗ್ತಿರ್ತೈತಿ. ಟೈಮ್ ಟು ಟೈಮ್ ಯಾವುದೇ ರೀತಿಯ ಕೆಲಸಗಳನ್ನ ಆಗ್ತಿರಲ್ಲ. ಆದ್ರೂ ಆದಷ್ಟು ಒಂದಿಷ್ಟು ಒತ್ತು ಕೊಡ್ರಿ. ಈಗ ಆಲ್ಮೋಸ್ಟ್ ರೇಟು ಚೆನ್ನಾಗೈತಿ ಮತ್ತು ನೀವು ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೊಂಡು ಹೋಗ್ತಿರಲ್ಲ ನಿಮ್ಗೆ ಅದೇ ರೀತಿ ರಿಸಲ್ಟ್ಗಳು ಇರ್ತಾವ. ಈಗ ಕೆಲವೊಂದಿಷ್ಟು ರೈತರ ಬೆಳೆಯಕ ಆಗತ್ತಿಲ್ಲ. ಯಾಕಪ್ಪ ಅಂತಂದ್ರ ಅವ್ರದ ವ್ಯವಸ್ಥಾಪನೆ ಸರಿಯಾಗಿರುವುದಿಲ್ಲ. ಕೆಲವೊಂದಿಷ್ಟು ರೈತರಿಗೆ ದುಡ್ಡಿನ ಮ್ಯಾನೇಜ್ಮೆಂಟ್ ಸರಿಯಾಗಿರುವುದಿಲ್ಲ. ಕೆಲವೊಂದಿಷ್ಟು ರೈತರು ಚೆನ್ನಾಗಿ ಬೆಳಿತಿರ್ತಾರ. ಅವ್ರು ಬೆಳೆಯೋದು ನೋಡಿ ನಮ್ಗೆ ಅನಿಸ್ತೈತಿ, ಯಾಕಪ್ಪ ನಮ್ದು ಬೆಳೆ ಆತಿಲ್ಲ, ಅವ್ರದ್ರೆ ಎಲ್ಲಾರ್ದು ಬೆಳೆ ಆತೈತಿ ಅಂತ ಹೇಳಿ ಅನಿಸ್ತೈತಿ. ಯಾಕಪ್ಪ ಅಂತಂದ್ರೆ ಅವ್ರ ಹತ್ತಕ್ಕ ದುಡ್ಡು ಇರ್ತೈತಿ ಮತ್ತು ಸರಿಯಾದ ಟೈಮಿಗೆ ಕೆಲಸನ ಮಾಡ್ತಿರ್ತಾರ, ಅವ್ರಿಗೆ ಲೇಬರ್ಗಳು ಸರಿಯಾಗಿ ಸಿಗ್ತಿರ್ತಾರ. ಇವೆಲ್ಲ ಕಾರಣಗಳಾಗ್ತಾವ. ಮತ್ತೆ ಕೆಲವೊಂದಿಷ್ಟು ರೈತರು ಏನ್ ಮಾಡ್ತಿರ್ತಾರ, ಆದಷ್ಟು ಸ್ವಲ್ಪ ಮಟ್ಟಿಗೆ ಗೊಬ್ಬರಗಳ ಬಳಕೆ ಮಾಡ್ತಿರ್ತಾರ. ಅಂದ್ರೆ ಕೆಲವೊಂದಿಷ್ಟು ರೂಟ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿಯಾಗಿ ಕಾಳಜಿನ ಕೊಡ್ತಿರಲ್ಲ. ಇದರ ಮೇಜರ್ ಆಗಿ ಏನಾಗ್ತೈತಪ್ಪ ಅಂತಂದ್ರೆ, ರೂಟ್ ಡೆವಲಪ್ಮೆಂಟ್ ಅಂದ್ರೆ ಬೇರುಗಳ ಡೆವಲಪ್ಮೆಂಟ್ ಎಷ್ಟು ಚೆನ್ನಾಗಿರ್ತೈತಿ ನಿಮ್ ಪ್ಲಾಟ್ ಅಷ್ಟು ಚೆನ್ನಾಗಿ ಹೆಲ್ದಿ ಆಗಿರ್ತೈತಿ ಮತ್ತು ನಿಮಗೆ ಗುಣಿಗಳು ಬಿಡಾಕ ಅನುಕೂಲ ಆಗ್ತೈತಿ. ಈ ಹಂತದೊಳಗ ನೀವು ಜಾಸ್ತಿಯಾಗಿ ಬೇರಿನ ಆಕ್ಟಿವಿಟಿ ಬಗ್ಗೆ ಕೂಡ ಗಮನ ಕೊಡಬೇಕು. ಮತ್ತೆ ಡ್ರಿಪ್ ಇರಿಗೇಷನ್ ಒಳಗೆ ಏನೇನು ಕೊಡ್ತೀರಿ, ಡ್ರಿಪ್ ಮೂಲಕ ನೀವು ಏನೇನು ಕೊಡ್ತಿರ್ಲಿ ಅದ್ರ ಮೇಲೆ ಕೂಡ ನಿಮ್ಮ ಪ್ಲಾಟಿನ ಸ್ಥಿತಿ ಅನುಗುಣವಾಗಿರ್ತೈತಿ. ಎಲ್ಲ ಮೇಲೆಲ್ಲ ಬೇಕಾದ ಸ್ಪ್ರೇ ಮಾಡಿರ್ತಾರ, ಅದ್ರ ತೆಳಗ ಡ್ರಿಪ್ ಒಳಗೆ ಕೂಡ ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತಾರ. ಕೆಲವೊಂದಿಷ್ಟ ನಾಳೆ ಕೂಡ ಬರ್ತೈತಿ, ಇವತ್ತು ಕೂಡ ಬರ್ತೈತಿ ಅಂತೇಳಿ ಇದರಿಂದ ಕೂಡ ನಿಮ್ಮ ಪ್ಲಾಟ್ನಾಗ ಸ್ವಲ್ಪ ಹೊಡೆತ ಬೀಳ್ಬೋದು.
ಇವಾಗ ನಾವು ಕಡ್ಡಿ ನಿಯೋಜನೆ ಈ ರೀತಿ ಮಾಡ್ಕೊಂಡಿವ್ರಿ. ಮೊದಲನೇ ಹಂತ. ಈಗ ಕೆಲವೊಂದಿಷ್ಟು ರೈತರು ಏನು ಮಾಡ್ತಿರ್ತಾರೆ, 5ರಿಂದ 6ರಿಂದ 7 ಎಲೆ ಹಂತದೊಳಗೆ ಏನು ತುದಿ ಹೊಡ್ಕೋತಿರ್ತಾರಲ್ಲ, ಅವ್ರಿಗೆ ಆಲ್ಮೋಸ್ಟ್ ನಿಮ್ಮ ಪ್ಲಾಟ್ ಒಳಗೆ 6ರಿಂದ 7 ಎಲೆ ಏನು ಹೊಡ್ಕೊಂಡಿರ್ತಿರಲ್ಲ, ನಿಮ್ಗೆ ಏನಾಗ್ತಿರ್ತೈತಿ, ಕೆಲವೊಂದಿಷ್ಟು ಗೊಣಿಗಳು ಬರ್ಲಾಕ ಸಮಸ್ಯೆ ಆಗ್ತಿರ್ಬೋದು. ಆದ ಕಾರಣದಿಂದ ನೀವೇನು ಮಾಡಿರಿ, 4 ಎಲೆ, 4 ಮತ್ತು 3 2 ಎಲೆಗೆ ಸಬ್ಕಿನ ಮಾಡ್ಕೋರಿ. ಫಸ್ಟ್ನೇದು 4, ಅದಾದ್ಮೇಲೆ 2, 4, ಅದಾದ್ಮೇಲೆ 3, ಅದಾದ್ಮೇಲೆ 2, ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಈ ಹಂತದೊಳಗೆ ನೀವು ಕಡ್ಡಿ ಒಂದು ಸ್ವಲ್ಪ ಈಗ ಮ್ಯಾನೇಜ್ಮೆಂಟ್ ಈ ರೀತಿ ಆಂಗ್ಲ್ ಇಟ್ಕೊಂಡು ಹೋಗ್ರಿ. ಜಾಸ್ತಿಯಾಗಿ ರೇಕ್ ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಜಾಗದಾಗ 3-4 ಕಡ್ಡಿಗಳು ಹೊಡೆದಿರ್ತಾವಲ್ಲ, ಅಲ್ಲಿ ಒಂದು ಸಣ್ಣ ಚಿಗುರು ಇದ್ದು ಕಡ್ಡಿಗಳನ್ನ ತಕ್ಕೊಂಡು ಈ ರೀತಿ ಆಂಗಲ್ ಅಂದ್ರೆ 20ರಿಂದ 25 ಕಡ್ಡಿಗಳು ಅಷ್ಟೇ ಇರ್ಬೇಕು ನಿಮ್ಮ ಒಂದು ಸೈಡ್ ಟೀಗೆ. ಆ ರೀತಿ ಮ್ಯಾನೇಜ್ಮೆಂಟ್ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ನೀವು ತೆಳಗಡೆ ಆಗ್ರಿಸ್ ಬೆಳೆದಿತ್ತಂದ್ರೆ ಅದನ್ನ ಕೂಡ ಕಟ್ ಮಾಡ್ಕೊರಿ. ಮತ್ತು ಡ್ರಿಪ್ ಇರಿಗೇಷನ್ ನೀರು ಸರಿಯಾಗಿ ಬೀಳತೈತಿಲ್ಲ ಅದನ್ನ ನೋಡ್ಕೊರಿ. ಮತ್ತು ನಿಮ್ಗೆ ಎಲ್ಲ ಕಡೆ ನೀರು ತೊಯ್ಯತೈತಿ, ಎಲ್ಲ ಬೇರಿಗೆ ತಲುಪುವಂಥ ರೀತಿ ಐತಿ ಇಲ್ಲ ಅಂತ ನೋಡ್ಕೊರಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಈ ಹಂತದೊಳಗೆ ನಾವು ಯಾವ್ಯಾವ ರೀತಿ ಗೊಬ್ಬರಗಳನ್ನ ಕೊಡ್ಬೇಕಪ್ಪ ಅಂತಂದ್ರೆ, ನೀವು ಈ ಹಂತದೊಳಗೆ ಏನು ಮಾಡಿರಿ, ಡ್ರಿಪ್ ಮೂಲಕ ಜಿಂಕ್ ಸಲ್ಫೇಟ ಮತ್ತು ಫೆರಸ್ ಸಲ್ಫೇಟ ಮತ್ತು ಮ್ಯಾಗ್ನೀಸ್ ಇದ್ ರೀತಿ ಬರುವಂಥದ್ದು ಒಂದು ನಿಮಗೆ ಬ್ಯಾಗ್ ಸಿಗ್ತೈತ್ರಿ 10 kg ಎಕರೆಗೆ. ಅದನ್ನ ನೀವು ಡ್ರಿಪ್ ಮೂಲಕ ಬಿಡ್ಬೋದು. ಅದ್ರ ಜೊತೆ ನೀವು ತಾಜಾ ಸಗಣಿ ಮತ್ತು ಆಕಳ ಗೋಮೂತ್ರ ಕೂಡ ಬಿಡ್ಬೋದು. ಇದನ್ನ ಮಾಡಕ್ಕೆ ನಿಮಗೆ ಆಗ್ತಿರ್ಲಿಲ್ಲ ಅಂದ್ರೆ, ತಾಜಾ ಸಗಣಿ ಮತ್ತು ಗೋಮೂತ್ರದ ಇದನ್ನ ಬಳಕೆ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ, ನೀವು ಡೈರೆಕ್ಟ್ ಅದನ್ನ ಬಿಟ್ಕೋಬೋದು. ಇದ್ರಾಗ ನಿಮಗೆ ಅನ್ನದಾತ ಕಿಟ್ ಅಂತ ಹೇಳಿ ಬರ್ತೈತಿ, ಅದನ್ನು ಕೂಡ ನೀವು ಬಿಟ್ಕೋಬೋದು. ಮತ್ತು ಬೇರೆ ಬೇರೆ ಕಂಪ್ನಿ ಪ್ರತ್ಯೇಕದೈತಿ, ಅದನ್ನು ಕೂಡ ಬಿಟ್ಕೋಬೋದು. ಇದರಿಂದ ನಿಮಗೆ ಪ್ಲಾಟ್ ಒಳಗೆ ಎಲ್ಲ ರೀತಿಯ ಜಿಂಕ ಮತ್ತು ಫೆರಸ್ ಮ್ಯಾಗ್ನೀಸ್ ತೋಟಕ್ಕೆ ಸಿಗಾಕ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಇದಕ್ಕಿಂತ ಮೊದಲೇ ಮಾಡ್ರಿ, ಜಿಂಕ, ಬೋರಾನ್ ಮತ್ತು SOP ಒಂದು ಸಿಂಪರಣೆ ಮಾಡ್ಕೊರಿ. 200 ಲೀಟರ್ ನೀರಿಗೆ ಜಿಂಕ್ 100 ಗ್ರಾಮ್ ಪ್ಲಸ್ ಬೋರಾನ್ 100 ಗ್ರಾಮ್, SOP 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ಏನಾಗ್ತೈತಿ, ನಿಮಗೆ ಕಡ್ಡಿಯ ಗ್ರೋತ್ ಕಮ್ಮಿ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಪ್ಲಾಟ್ ಗ್ರೀನಿಸ್ ಮತ್ತು ಹೆಲ್ದಿ ಆಗಿರಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಚಿಕ್ಕ ಕಡ್ಡಿಗಳು ಬೇಗನೆ ಒಡೆದು ಬರೋಕೆ ಹೆಲ್ಪ್ ಆಗ್ತೈತಿ. ಆದ ಕಾರಣದಿಂದ ಇದೊಂದು ಸ್ಪ್ರೇ ಮಾಡ್ಕೊರಿ. ಇದಾದ ನಂತರ ಏನು ಮಾಡ್ರಿ, ನಿಮ್ಗೆ ಗ್ರೋತ್ ಜಾಸ್ತಿ ಆಗಿ ಅನ್ಸಾತೈತೆ ಅಂದ್ರೆ ಟಿಲ್ಟ್ 200 ಲೀಟರ್ ನೀರಿಗೆ 15 ಮಿಲಿ ಕುಮಾನೆಲ್ 400 ml ಪ್ಲಸ್ 052 34 500 ಗ್ರಾಮ್ ಈ ರೀತಿ ಸಿಂಪರಣೆ ಮಾಡ್ಕೊರಿ. ಈ ಸಿಂಪರಣೆಯಿಂದ ಕೂಡ ನಿಮಗೆ ಗ್ರೋತ್ ಮ್ಯಾನೇಜ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ನಿಮಗೆ ಈ ಹಂತದೊಳಗೆ ತ್ರಿಪ್ಸ ಮತ್ತು ಉಡದೆ ಕಂಡು ಬರತೈತೆ ಅಂದ್ರೆ 200 ಲೀಟರ್ ನೀರಿಗೆ 150 ಮಿಲಿ ಸ್ಲೇಯರ್ ಪ್ರೋ ಕೂಡ ಸಿಂಪರಣೆ ಮಾಡ್ಕೋಬೋದು. ಅಥವಾ ಸೋಲೋಮೋನ್ 200 ಮಿಲಿ, ಬೇನಿನಿ 200 ಮಿಲಿ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬೋದು. ಇದರಿಂದ ನಿಮಗೆ ಉಡದೆ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಈ ಹಂತದೊಳಗೆ ನೀವೇನು ಮಾಡಿರಿ, ಫಾಸ್ಫರಿಕ್ ಆಸಿಡ್ 2 kg ಮತ್ತು ಬಾರಾಕ್ಸೈಟ್ 4 kg ಎಕರೆಗೆ ಬಿಡ್ರಿ. ಇದರಿಂದ ನಿಮಗೆ ರೂಟ್ ಡೆವಲಪ್ಮೆಂಟ್ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಪ್ಲಾಟ್ನ ಗ್ರೋತ್ ಚಲೋ ತಂಬರಕ್ಕೆ ಕೂಡ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ಮತ್ತು ಈ ಹಂತದೊಳಗೆ ಕಾಂಬಿ ಮತ್ತು ಸಿವಿಡ್ದ ಬಳಕೆ ಜಾಸ್ತಿಯಾಗಿ ಮಾಡಿರಿ. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ರೈತರ ಕಾಂಬಿ ಏನು ಬರೀ ಹಸಿರು ಮಾಡ್ತೈತಿಲ್ಲ ಅಂಥೇಳಿ ಸಿಂಪರಣೆ ಮಾಡ್ತಿರಲ್ಲ. ಅದೇನು ಮಾಡ್ತೈತಪ್ಪ ಅಂತಂದ್ರೆ, ಕಾಂಬಿ ಸಿಂಪರಣೆ ಮಾಡೋದ್ರಿಂದ ಎಲೆಗಳ ಒಳಗೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಹೆಚ್ಚಾಗ್ತೈತಿ. ಇದರಿಂದ ನಿಮ್ಮ ಪ್ಲಾಟ್ ಹೆಲ್ದಿ ಆಗಿರಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಎಲ್ಲ ರೀತಿಯ ಗಿಡಕ್ಕೆ ಆಹಾರ ಸಿಗಕ್ಕೆ ಅನುಕೂಲ ಆಗ್ತೈತಿ. ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಎಲೆ ಒಳಗೆ ಅಡಿಗೆ ಮನೆ ಇದ್ದಂಗೆ, ಅಡಿಗೆ ಮನೆ ಜಾಸ್ತಿಯಾಗಿ ಕಾರ್ಯಕಾರಿ ಕೆಲಸ ಸ್ಪೀಡಾಗಿ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಕಾಂಬಿ ಮತ್ತು ಸಿವಿಡ್. ಆದ ಕಾರಣದಿಂದ ಕಾಂಬಿ ಮತ್ತು ಸಿವಿಡ ಮ್ಯಾಗ್ನೀಷಿಯಂ ಸಲ್ಫೇಟ್ ಸ್ಪ್ರೇ ಮಾಡ್ಕೊರಿ. ಕಾಂಬಿ 200 ಗ್ರಾಮ್, ಅಲ್ಗಾಮಿರ್ಚಿ 500 ಮಿಲಿ ಪ್ಲಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ 500 ಗ್ರಾಮ್. ಇದನ್ನು ಕಾಂಬಿ ಯಾವತ್ತೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡ್ರಿ. ಆಮೇಲೆ ಇದು ಸಿಂಪರಣೆ ಮಾಡೋದ್ರಿಂದ ನಿಮಗೆ ಪ್ಲಾಟ್ ಹೆಲ್ದಿಯಾಗಿ ಇರಕ್ಕೆ ಅನುಕೂಲ ಆಗ್ತೈತಿ. ಮತ್ತು ದ್ವಿತೀಯ ಸಂಶ್ಲೇಷಣ ಕ್ರಿಯೆನೂ ಚಲೋ ಆಗ್ತೈತಿ. ನಿಮ್ಮ ಗಿಡಗಳ ಗ್ರೋತ್ ಕೂಡ ಚಲೋ ಆಗಿರಕ್ಕೆ ಅನುಕೂಲ ಆಗ್ತೈತಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಆದಷ್ಟು ಈ ವರ್ಷ ರೈತರು ಜಾಸ್ತಿಯಾಗಿ ಫೇಲ್ ಆಗೋ ಕಾರಣ ಮತ್ತು ಗೊನೆಗಳು ಕಮ್ಮಿ ಬರೋಕ್ಕೆ ಕಾರಣಗಳು ಏನೇನಪ್ಪ ಅಂತ ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ಸವಿಸ್ತಾರವಾಗಿ ಹೇಳ್ತೇನೆ ರೀ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದ ಭೇಟಿಯಾಗೋಣ. ನಮಸ್ಕಾರ.